ನೀವು ಅಂತೀರಲ್ಲ, ಇಂಥ ಸಮಯದಾಗ ನನ್ನ ಮಗನಿಗೆ ಇಂಥ ಮರಣ ಬರೋವರದಾಗಿತ್ತು. ಯವ್ವ, ನನ್ನ ಸೊಸೆಗೆ ಹಿಂಗಾಗಬಾರ್ದಾಗಿತ್ತೇವೋ. ನಾ ಏನಂತ ಕರ್ಮ ಮಾಡಿದೆ. ಯವ್ವ ಹಿಂಗೆ ಹೇಳ್ತೀರಿ ಇಲ್ಲಿವ. ನನಗೆ ಯಾಕೆ ಹೇಳಕ್ಕೆ ಬರ್ತೈತಿ ಅಂತಾರೆ, ನಾನು ಭಾಳ ಜನರಿಗೆ ಸತ್ತವ್ರಿಗೆ ಮಣಕುಡ್ಲಕ್ಕೆ ಹೋಗ್ತೀನಿ ರೀ. ಇಟ್ಟು ಚಂದ ಹೇಳ್ತಾರ್ರಿ. ಅನ್ಬಾರದು, ಅಳಬೇಕೇವ ಚಲೋ ಅಳಬೇಕ್ರಿ. ಮತ್ತು ಹೆಣ್ಮಕ್ಕಳು ತಾಯಿ ತಂದೆ ಸತ್ತು ಬಳಕ ಅಕ್ಕ ತಂಗಿಯರು ಅಳ್ತಿರ್ತಾರ. ನೀ ಹೋದಿಯಪ್ಪ ದೀಪಾವಳಿಗೆ ನನಗೆ ಯಾರ ಕರ್ಕೊಂಡು ಬರೋರು, ಹೇ ಕಾಶಿ ಹಿಂಗೆ ಹೇಳ್ತಿರ್ತಾರ. ಹಿಂಗತ್ರ ಆ ಮನೆಗೆ ಹೋಗ್ತೀರಿ ನೀವು? ಹೆಂಗೆ ಹೇಳಬೇಕು ಗೊತ್ತೇನು? ಯಪ್ಪ ನೀವು ಹೋದ್ರು ನನಗೆ ಚಿಂತಿಲ್ಲೋ ಕಾಶಿ, ನಮ್ಮ ಅಣ್ಣಂದ್ರೆ ನಿನ್ನ ಕೈ ಹೆಚ್ಚಿಗೋ. ನಮ್ಮ ಅತ್ತಿಗೆ ಅಂದ್ರೆ ಯವ್ವೋ ಹಡದ ತಾಯಿಕ್ಕಿಂತಲಿ ಹೆಚ್ಚಿಗೆ. ಯವ್ವ ಹಿಂಗೊಳಬೇಕು ಅಂದ್ರೆ ಅಣ್ಣನ ಹೆಂಡತಿ ನಿಮ್ಮನ್ನು ಕರಿತಾಳ, ಬಗಿತಾಳ, ತಿನ್ನಿಸ್ತಾಳ, ಉಣಿಸ್ತಾಳ. ನಮ್ಮ ಅಮ್ಮನ ಕೈಲಿ ಅಂಥ ಅಡಿಗೆ ಅಂದು ಉಂಡಿಲ್ಲವೋ. ನಮ್ಮ ಅಣ್ಣನ ಹೆಂಡತಿ ನನಗೆ ಬಿಟ್ಟು ತುತ್ತ ಹಾಕಲ್ಲೇ. ಹಿಂಗಳಬೇಕು. ಬಿಡ್ತೀರಿ? ಹೋದವ್ರನ್ನ ಮ್ಯಾಗಳಬಾರ್ದು, ಇದ್ದವ್ರ ಮ್ಯಾಗ ಹತ್ರ ಸುಖ ಆಗುತ್ತದೆ. ತಲೆಯಾಗಿರ್ರಿ ನಿಮಗೆಲ್ಲ. ಹೋದ ಎಮ್ಮೆಲೆ ವರ್ಣನೆ ಮಾಡ್ಕೊತ ಕೂತ್ರಿ ಅಂದ್ರೆ ಇದ್ದ ಎಮ್ಮೆಲೆ ನಿಮ್ಗೇನು ಕೊಡಂಗಿಲ್ಲ. ಇದ್ದವಂದ ವರ್ಣನೆ ಮಾಡಬೇಕು. ಏನಾಯ್ತು ವಿಷಯ ರೀ? ಏನಾಯ್ತು ವಿಷಯ? ನಾವು ಸುಮ್ಮನೆ ಹೇಳ್ತೀವಿ. ಯಾಕೆ ಈ ಘಟನೆ ಆಗುತ್ತದಂದ್ರೆ ಸುಮ್ಮನೆ ಆಗೋದಿಲ್ಲ. ಕೊಲ್ಬೇಡ ಅಂತೊಂದು ವಿಷಯ ಬಂತಲ್ಲ, ಕೊಳಬೇಡದ ನಂತರ ಭೀಷ್ಮಾಚಾರ್ಯ ಎಂಥ ಸನ್ಯಾಸಿ ಅಂದ್ರೆ ಅವನಾಗ ಹಿಂದೂ ಹುಟ್ಟಿಲ್ಲ, ಇನ್ನು ಮುಂದೂ ಯಾರು ಹುಟ್ಟಂಗಿಲ್ಲ. ತಂದಿಗೆ ಮದುವೆ ಮಾಡಿದ ಮಗ, ಪ್ರತಿಜ್ಞೆ ಮಾಡಿದ, ನಾನು ಮದುವೆ ಹೆಂಡತಿ ಮಗ. ಶಂತನು ಮಹಾರಾಜನಿಗೆ ಹೇಳ್ತಾನೆ, ಅಪ್ಪಾಜಿ ನಿನ್ನ ಪ್ರೀತಿ ಅಂಬಿಗಾರನ ಮಗಳ ಮೇಲಾಗ್ಯದಲ್ಲ, ಸತ್ಯವತಿ, ಆಕಿನ್ನ ನೀನು ಲಗ್ನ ಮಾಡ್ತೀನಿ, ನಾನು ಪ್ರತಿಜ್ಞೆ ಮಾಡ್ತೀನಿ. ನಾ ಲಗ್ನ ಆಗುವುದಿಲ್ಲ, ಬ್ರಹ್ಮಚಾರಿ ಆಗಿದ್ದೀನಿ ಅಂತ ಪ್ರತಿಜ್ಞೆ ಮಾಡದ. ತಾಯಿ ತಂದಿಗಳ ಇಚ್ಛಾಪೂರ್ತಿ ಯಾ ಮಗ ಮಾಡುತ್ತಿರ್ತಾನ ಅವನಿಗೆ ತಾಯಿ ತಂದಿ ಅಂತ ಆಶೀರ್ವಾದ ಮಾಡ್ತಾರೆ. ತಲೆಗಿಟ್ಕೊಂಡು ನೀವು ಮನೆಯೊಳಗ ದೇವರಿದ್ದು ರಾಮೇಶ್ವರ, ಕಾಶಿ, ವಿಶ್ವನಾಥ್ ಅಂತ ಹುಡುಕ್ತಾ ಇದ್ದೀವಿ. ಎಂಥ ನಮ್ಮದು ತಪ್ಪುತನ, ಮೂರ್ಖತನ ಹೇಳ್ರಿ. ಜನ್ಮ ಕೊಟ್ಟ ತಾಯಿ ತಂದೆ ಇವರು ನಮಗೆ ಸಾಕ್ಷಾತ್ ದೇವರುಗಳು. ಅವರ ಆಶೀರ್ವಾದ ಹೆಂಗಿರ್ತದೆ ನೋಡ್ರಿ. ಭೀಷ್ಮಾಚಾರ್ಯ ಗಂಗಾ ಬಿಟ್ಟು ಹೋದ್ಲಿ, ಇವನಿಗೆ 8ನೇದವ ಇವ. 7 ಮಕ್ಕಳನ್ನು ಹಡ್ದಿದ್ಲಕ್ಕಿ. ಕಾಡಿನೋಳು ಬ್ಯಾಟಿ ಆಡಕ್ಕೆ ಹೋದಾಗ ಶಂತನು ಗಂಗಾನ ಸೌಂದರ್ಯಕ್ಕೆ ಮೋಹಿತನಾಗಿ ಆಕೆಗೆ ಪ್ರತಿಜ್ಞೆ ಮಾಡಿ ಮನಿಕೆ ರಾಜವಾಡಕ್ಕೆ, ಆಸ್ಥಾನಕ್ಕೆ, ಅರಮನೆ ಕರ್ಕೊಂಡು ತರುವ ಮುನ್ನ ಆಕೆ ಹೇಳ್ತಾಳೆ, ಮಹಾರಾಜ್ ಅಂಗ ಸುಖ ಸೌಂದರ್ಯವನ್ನು ಬಯಸಿ ನನ್ನನ್ನು ಅರಮನೆ ಕರ್ತಾ ಇದ್ದಿ, ಆದರೆ ನಾನು ಮಾಡುವ ಕೆಲಸದೊಳಗೆ ನೀ ಯಾವಾಗ ಅಡ್ಡಿ ಬರ್ತಿ ಅಂದೇ ನಾನು ನಿನ್ನ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ಲು. ಅವನಿಗೆ 1 ವರ್ಷ ಆಗಲಿಲ್ಲ, ಗರ್ಭಿಣಿ ಆದ್ಲು, ಮಗ ಹುಡ್ತು. ತಗೊಂಡು ಗಂಗಾ ನದಿಗೆ ಹೋದಳು. ಹೊಳೆಯಾಗ ಹಡದ ಮಗನಿಗೆ ಬಿಟ್ಟು ಕಣ್ಣೀರು ಹಾಕಲಿಲ್ಲ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 7 ಮಕ್ಕಳನ್ನು ನದಿಯೊಳಗೆ ಬಿಟ್ಲು. ಇನ್ನು ಬಿಡಬ್ಯಾಡ ಅಂತ ಅಡ್ಡಿ ಮಾಡ್ತೀನಿ, ಮನೆ ಬಿಟ್ಟು ಹೋಗ್ತಾಳಂತ ಹೆಂಡತಿಯ ಮೋಹದ ಸುಖಕ್ಕಾಗಿ ಶಂತನು ತಾಳ್ಕೊಂಡ ತಡ್ಕೊಂಡ ಕೊನೆಗೆ 8ನೇದವನ ಮುಟ್ಟಿದ. ಈ ಮಗನ್ ನೋಡಿ ಇನ್ನೇನು ಹಸ್ತಿನಾಪುರದ ಸಿಂಹಾಸನದ ಉತ್ತರಾಧಿಕಾರಿಗೆ ಇನ್ನು ಮುಂದೇನು ಮಗ ಹಡಿತೀನೋ ಗೊತ್ತಿಲ್ಲ. ಇದು 1ರ ಮಗ ಆಕಿನ ಬೇಡ್ಕೋಬೇಕಂತೇಳಿ ಗಂಗಾಗ ಹೋಗಿ ಎದುರು ನಿಂತು ಕೈ ಜೋಡಿಸ್ತಾನ. ಈ ಮಗು ಒಂದು ಬಿಟ್ಬಿಡು, 7 ಮಕ್ಕಳು ಹೋದ್ರು ನನಗೆ ಅಡ್ಡಿ ಬರಲಿಲ್ಲ ಅಂತಂದ ಕೂಡಲೇ
ಗಂಗಾ ಹೇಳ್ತಾಳ, ಪರವಾಗಿಲ್ಲ ತಗೋ ಮಹಾರಾಯ, ಮೊದಲ ಹುಟ್ಟಿದಾಗ ಬೇಡಿದೆ ಅಂದ್ರೆ ನಾ ಯಾಕೆ ಇಷ್ಟೆಲ್ಲ ಹಡಿತಿದ್ದೆ, ಆದರೆ ನೀ ಮಹಾರಾಜನಾಗಿದ್ದು, ಕ್ಷತ್ರಿಯಾಗಿದ್ದು, ಧರ್ಮರಕ್ಷಕನಾಗಿದ್ದು ವಚನ ಭ್ರಷ್ಟ ಆದಿ, ಅಡ್ಡಿ ಬರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಿ. ಈಗ ಮಗು ಕೇಳ್ಕೋತಿ, ಬೇಡಿದ್ದು ನಿನಗೆ ಕೊಡ್ತೀನಿ, ಆದರೆ ನಾ ಕೊಟ್ಟ ಮಾತಿನಂತೆ ಕ್ಷಣವೂ ಕೂಡ ನಿನ್ನಲ್ಲಿರುವುದಿಲ್ಲಂತ ಹಡದ ಮಗನವನ ಕೈಯಾಗ ಕೊಟ್ಟು ಅಡವಿ ಸೇರಿದಳು ಗಂಗಾ. ಎರಡನೇ ಹೆಂಡತಿನಾಗ್ಬೇಕಂದ ಆಕೆ ಹೇಳಿದ್ಲಂತ, ಮೊದಲನೇ ಹೆಂಡತಿದೊಂದು ಮಗ ಅದ ನಿನಗೆ, ನಾ ಹಡದ ಮಕ್ಕಳಿಗೆ ಸಿಂಹಾಸನ ರಾಜಕೀಯ ಸಿಗುವುದಿಲ್ಲ, ಅವರು ದಾಸರಂತೆ ಇರಬೇಕಾಗ್ತದೆ, ನಿನ್ನ ಮದುವೆಯಾಗಿ ಏನು ಪ್ರಯೋಜನ ಅಂತಂದಿದ್ಲಂತ. ಅದೇ ಬ್ಯಾನ್ ಹಚ್ಕೊಂಡು ಬಂದು ಮನೆ ಮಲಗಿದ್ದೇವ ಶಂತನು ರಾಜ. ಭೀಷ್ಮ 12 ವರ್ಷನವಿದ್ದ, ತಂದಿ ಮಲಗಿದ್ದು ನೋಡ್ದ, ಒಳಗೆ ಹೋಗ್ತಾನೆ, ಅಪ್ಪಾಜಿ ಅಪ್ಪಾಜಿ ಅಂತ ಕೂಗ್ತಾನೆ. ಯಾಕಪ್ಪ, ತಾವು ಮಲಗಿದ್ರಿಲ್ಲ, ಯಾಕೆ ಹುಷಾರಿಲ್ವಾ, ಆರಾಮಿಲ್ವಾ, ತಲೆ ನೋತಾ ಇದೀಯಾ, ಜ್ವರ ಬಂದವ, ಕೈಕಾಲು ಹರಿತಾವ ಕೇಳ್ದ. ನನಗೆ ಯಾವ ರೋಗವೂ ಇಲ್ಲ, ಮತ್ತೇಕೆ ಮಲಗಿದ್ರಿ ಅಂದ್ಕೂಡ್ಲೆ ಮಗನ ಮುಂದೆ ಹೇಳಕ್ಕೆ ಒಂದಿಷ್ಟು ನಾಚಿಕೆ ಬಂತು. ಅಂದರೂ ಕೇಳ್ತಾನೆ ಮಗು, ಒತ್ತಾಯ ಮಾಡಿ ಹೇಳ್ತಾನೆ, ಹಿಂಗೆ ಇಂಥಕ್ಕೆ ಮೇಲೆ ನನ್ನ ಮನಸ್ಸಿದೆ, ನೀ ನದಿ ಅಂತಕ್ಕೆ ನನಗೆ ಒಲ್ಲಂತಾಳ, ಅದಕ್ಕೆ ನನಗೆ ಚಿಂತೆ ಆಗ್ಯದ. ಇಷ್ಟೇ ತಾನೇ, ಪರವಾಗಿಲ್ಲ, ನಾನು ಮದುವೆ ಮಾಡಿ ತೀರ್ತೀನಿ. ನಾ ಡೊಳ್ನಾಗ ಒಂದು ಪದ ಹಾಡ್ತಿದ್ರೆ, ಡೊಳ್ಳಿನ ಪದ ಏನಂತ, ಶಾನಲದು ಬಹಳ ಶಾಸ್ತ್ರ ಹೇಳತಿ, ಕೇಳುವೆ ಪುರು ಮನುಷ್ಯ, ಮಗ ಹುಟ್ಟಿ ತಂದಿ ಲಗ್ನ ಮಾಡಿದನೋ, ಮಾಡಿಕೊಡು ಚೌಕಾಶಿ, ಮಳೆಯ ನಿಲ್ಲದೆ ಹೊಳೆಯ ಬಂದಿತೋ, 2 ದಂಡಿ ಸೋಸಿ, ಕಟಗಿಯ ಮನುಷ್ಯ ಕಲ್ಲ ಸಂಗಡಿ ಮಾಡಿ ಹೋದನು ಹೊಳೆಯಿಸಿ. ಹೀಗೊಂದು ಪದ್ಯ ಇದ್ರದು, ಉಳ್ಳಾಗಂದ್ರೆ ಇಷ್ಟು ಎತ್ತರ ಹಾರಬೇಕಾಗ್ತದೆ. ಯಾಕೆ ಮುತ್ತೆ ಹಿಂಗೆ ಹಾಡ್ಬೇಕಾದ್ರೆ ಒಳಗಿನ ಪುಟಪಾತ ಚಲೋ ಬೇಕ್ರಿ. ಸಂಗೀತದ ಪೆಟ್ಟಿಗೆ ಬಾರಿಸೋರಿಗೆ ಗೊತ್ತಾಗ್ತದೆ, ಹೊರಗಿನ ಹವಾ ಜಗ್ಗೋದೊಂದು ಭಾತ ಬೇರೆ ಅದ್ರಿ, ಒಳಗೆ ಹವಾ ಶಿಲ್ಲಕ್ ಮಾಡಿ ಸೂರಿ ಕೊಡ್ತಕ್ಕಂಥದ್ದು ಅದು ಒಳಗಿಂದ ಪ್ಯಾಕಿಂಗ್ ಇತ್ತಂದ್ರೆ ಇಟ್ಟು ಗಟ್ಟಿ ಸ್ವರ ಬರ್ತದೆ. ಅದಕ್ಕೆ ಎಲ್ಲಿರೋ ತೂತು ಬಿದ್ದಿತ್ತು ಅಂದ್ರೆ ಹೆಣದ ಮುಂದೆ ಕೂತಂಗೆ ಬಾರಿಸ್ತದೆ ಪೇಟಿ. ಅದು ಚಲೋ ಇರಬೇಕಾಗಿತ್ತಂದ್ರೆ ಆರೋಗ್ಯ ಚಲೋ ಬೇಕು, ಆರೋಗ್ಯ ಚಲೋ ಬೇಕಾಗಿತ್ತಂದ್ರೆ ವಿಚಾರ ಚಲೋ ಬೇಕು, ಆಹಾರ ಚಲೋ ಬೇಕ್ರಿ. ನಾ 18 ವರ್ಷದ ಹಿಂದೆ ಬಂದಾಗನು ಅಷ್ಟೇ ಇದ್ದ, ಈಗನು ಅಷ್ಟೇ ಇದ್ದ. ಅವಾಗೇನು ಬಹಳ ದಪ್ಪ ಇದ್ದಿತ್ತಿಲ್ಲ, ಈಗೇನು ಭಾಳ ಸೊಟ್ಟಾಗಿಲ್ಲ, ಈಗೇನು ದಪ್ಪನಾಗಿಲ್ಲ. ನಾನು ಕರೆಕ್ಟ್ 68-69 kg ವಜ್ಜಿದ್ದೀನಿ. ನಾ ಆಗಲೂ ಅಷ್ಟೇ ಇದ್ದೆ, ಈಗಲೂ ಅಷ್ಟೇ ಇದ್ದರೆ ಮುಂದೆ ಇನ್ನು ಕಡಿಮೆ ಹಾಕೋತ ಹೋಗ್ತದೆ, ಹೆಚ್ಚಿಗಾಗಲ್ಲ. ಆದರೆ ಕಾಯಿಲೆ ಮಾತ್ರ ಯಾವ ಬಂದಿಲ್ಲ ಇಲ್ಲಿ ತನಕ. ಸ್ವಲ್ಪ ನಾನು ಯೋಗನೂ ಮಾಡ್ತಿರ್ತೀನಿ ರೀ, ಕಪಾಲಭಾತಿ ಅಲ್ಲೊಮ್ ಬಿಲ್ಲೊಮ್ ಅಂತ ನಿಮಗೆ ತೋರಿಸ್ಬೇಕಂತಂತಿದ್ದೆ, ಸಮಯ ಇಲ್ಲ, ಏನು ಮಾಡೋದು. ಅದನ್ನು ಮಾಡಿದರೆ ನಿಮಗೆ ಉರಿ, ಚಳಿ, ಕೆಮ್ಮ, ನಗಡಿ ಮತ್ತು ಡಯಾಬಿಟಿಸ್, ಹಾರ್ಟ್, ಕ್ಯಾನ್ಸರ್, ಮೂಳುವ್ಯಾಧ, ಹೊಟ್ಟೆ ಕಡಿತ, ತಲೆ ಸುತ್ತುವಿಕೆ, ಪ್ಯಾರಲೈಸ್ ಏನು ಸುಡುಗಾಡಾಗಲ್ಲ. ಎರಡೇ ಕಪಾಲಭಾತಿ ಅಲ್ಲೊಮ್ ಇಲ್ಲೊಮ್. ಇದಕ್ಕೇನು ರೊಕ್ಕಿಲ್ಲ, ರೂಪಾಯಿ ಇಲ್ಲ. ಮುಂಜಾನೆ ಅದು ಸಂಡಾಸ್ಗೆ ಹೋಗಿ ಖಾಲಿ ಹೊಟ್ಟಿಲೆ ಅವು ಸ್ವಲ್ಪ ಹಲ್ಲಗಿಲ್ಲ ಉಜ್ಕೊಂಡು ಮಾಡಬೇಕಾಗ್ತದೆ. ಅಷ್ಟು ಮಾಡಿದರೆ ಸಾಕು, ನಿಮ್ಮ ಆರೋಗ್ಯಕ್ಕೆ ಯಾವ ಜಡ್ಡು ಬರೋಂಗಿಲ್ಲ. ಅದು ಕಪಾಲಭಾತಿ ಅನ್ನೋದು ಸ್ವಲ್ಪ ತೋರಿಸ್ತಾ ನೋಡ್ತೀರೇನು? ಚಪ್ಪಾಳೆ ಹಾಕ್ರಿ ನೋಡಿ. ಚಿದಾನಂದ ಮುತ್ಯ ನಾಣಿ ಮಾಡ್ದಂಗೆ ಐತ್ರಿ. ಮತ್ತು ನೀವು ದಿನ ಮಾಡಬೇಕು ನೋಡಿ, ಸುಮ್ಮನೆ ಹಂಗೆ ಇರಬಾರ್ದು. ಸ್ವಲ್ಪ ತೋರಿಸಿ ನೋಡ್ರಿ. ಸ್ವಲ್ಪ ಇವತ್ತು ನಿಮ್ಮೂರಿನ ಭಕ್ತರಾದಂಥ ಶ್ರೀ
ದತ್ತಾತ್ರೇಯ ಪೂಜಾರಿ ಭಿನ್ನ ಕೊಟ್ಟಿದವ ನನಗೆ. ಭಿನ್ನ ಎಲ್ಲಿ ಕೊಟ್ಟನ ಗೊತ್ತೇನ್ರಿ? ಕಬ್ಬಿನ ಗದ್ದೆಯಾಗ. ಅದು ಕಡದ ಗದ್ದೆ ಸುಟ್ಟಿತ್ರಿ. ಆ ಬೂದ್ಯಾಗ ಒಯ್ದು ಕುಣ್ಸ್ಯಾನ ನಮಗ. ನಾ ಯಪ್ಪ ಊಟಕ್ಕೆ ಬರ್ಬೇಕಂದ, ಆಯ್ತಪ್ಪ ಬರ್ತೀನಿ ಅಂದೆ. ಎಲ್ಲಿ ಅಂತ ಕೇಳಿದೆ. ಯಪ್ಪ ಹೊಲಕ್ಕೆ ಹೋಗ್ಬೇಕ್ರಿ ಅಂತಂದ. ಹೊಲ್ದಾಗ ಮನೆಗೆ ನಿದ್ರಿಬೇಕು ಅಂತ ನಾ ಅಂದಿದ್ದೆ. ಅಲ್ಲಿ ಏನಿಲ್ಲ, ಇಲ್ಲಿದ ಬುತ್ತಿ ಮಾಡಿಕೊಂಡು ಮಕ್ಕಳು ತಗೊಂಡೆಲ್ಲ ಹೋದೀವ್ರಿ. ಅಲ್ಲಿ ಭಿನ್ನ ಸ್ವಲ್ಪ ವನಭೋಜನ ಅಂತ ಸ್ವಲ್ಪ ಸುಂದರ ಇರ್ತದೆ. ಅಡವಿ ನೋಡ್ಕೋತ ಹಿಂಗೆ ಊಟ ಮಾಡಿದ್ರೆ ನಾವೇನು ತಿನ್ನೋದಿಲ್ಲ, ನಾವೇನು ಊಟ ಮಾಡ್ತೀನಿ ಅದನ್ನೇ ತಂದಿರೋರು. ಒಂದು ಥರ ಪಲ್ಯ ಇತ್ತು ರೀ, ಬ್ಯಾಳಿ ಪಲ್ಯ ಮತ್ತು ಒಂದಿಷ್ಟು ಬದ್ನಿಕಾಯಿ ಪಲ್ಯ, ಸಾರು, ಶೇಂಗಾದ ಚಟ್ನಿ, ಅನ್ನ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಶೇಂಗಾದ ಹೋಳಿಗೆ. ಇಷ್ಟೇ ರೀ ಊಟ. ಅದನ್ನು ಚೆನ್ನಾಗಿ ಸ್ವಲ್ಪ ತಿಂದೀವ್ರಿ. ಅದು ಜಾಸ್ತಿ ಉಂಡಂಗೆ ಆಯ್ತು. ಇವತ್ತು 2-3 ದಿವಸ ಆಯ್ತು ಊಟ ಸಜ್ಜಾಗಿತ್ತಿಲ್ಲ. ಇವತ್ತೊಂದು ಜರ ತಿಂದಿದ್ದೇವೆ. ನಮ್ಮ ಹೊಟ್ಟೆನೂ ಸ್ವಲ್ಪ ಬಿಗೋದ್ರಿ ಇವತ್ತು. ಅಷ್ಟೊಂದು ಇದು ಮಾಡೋಕ್ಕೆ ಬರಲ್ಲ, ಆದರೂ ನಿಮ್ಗೆ ತೋರಿಸ್ತೀನಿ ನಾನು. ಕಪಾಲಿ ಭಾತ್ ಅಂದ್ರೆ ಏನು ಅಂದರೆ, ಈ ಹೊಟ್ಟೆಗಿರತಕ್ಕಂಥ ಶ್ವಾಸ ಹೊರಗೆ ಚೆಲ್ಲೋದ್ರಿ. ಹಿಂಗೆ ನಾ ಏನು ಕೂತೀನಿಲ್ಲ, ನಿಮ್ಮ ಚಪ್ಪಗಾಲೆರೆ ಹಾಕಿಕೊಡ್ರಿ, ಅಥವಾ ಇದಕ್ಕೆ ಸಿದ್ಧಾಸನ ಅಂತಾರೆ. ಪದ್ಮಾಸನ ಅಂದ್ರೆ ಈ ಕಾಲ ಇದ್ರ ಮೇಲೆ, ಈ ಕಾಲ ತಂದು ಇದ್ರ ಮೇಲೆ ಹಾಕೋಬೇಕಾಗ್ತದೆ. ಅಷ್ಟೇ. ನಿಮ್ಗೆ ಹಾಕಕ್ಕೆ ಬರೋಕ್ಕಿಲ್ಲ, ಕಾಲು ಮಣೆಯಂಗಿಲ್ಲ ಪಾಪ. ನಿಮ್ಮ ಏನು ಮಾಡಬೇಕು? ಸುಡಗಾಡ್ತಿತ್ತೀರಿ. ಮತ್ತು ಹೆಂಗೆ ಸಜ್ಜಿರ್ತಾವ ಅವೆಲ್ಲ. ಯಾವುದನ್ನು ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ನೀರು ಕುಡಿಯೋದು ಗೊತ್ತಿಲ್ಲ ನಿಮ್ಗೆ. ಮೊದಲು ನೀರು ಹೆಂಗೆ ಕುಡಿಬೇಕು ಅನ್ನೋದು. ನೀರು ಯಾವಾಗಲೂ ಕುತ್ತು ಕುಡಿ ಅಂತ ಯಾಕೆ ನಮ್ಮ ಹಿರಿಯರು ಹೇಳ್ತೀರಂದ್ರೆ, ಆರೋಗ್ಯದ ವೈಜ್ಞಾನದು. ನೀರು ಕುತ್ತು ಕುಡಿದ್ರೆ ಮೊಳಕಾಲು ನೋವು ಎಂದೂ ಬರೋಂಗಿಲ್ಲ. ಈಗ ನೀರನ್ನು ಕುಡಿಯೋದು ನಿತ್ಯ ಬಂದದ, ಉಣೋದನ್ನು ನಿತ್ಯ ಬಂದ. ತಿರುಗಾಡಿ ಉಳ್ಕತ್ತಾವ ಕಾಲ ಚಪ್ಪಲ್ ಹಾಕೊಂಡು. ಚಪ್ಪಗಲ್ ಹಾಕೊಂಡು ಎಲ್ಲಿ ಉಣ್ತಾರೆ? ಯಾರು ಉಣ್ತಾರೆ ನೋಡ್ರಿ? ಏನು ಇಲ್ಲ, ಹೋಗ್ಯದದು. ನೀಡೋರು ಸವಲತ್ತು ಮಾಡ್ಯಾರ. ಈಗ ಟೇಬಲ್ಲು ಯಾವ ಬಗ್ಗೆ ನೀಡಬೇಕು ಅಟ್ಟೆಲ್ಲ ಅವ್ರಿಗಂತ ಹೇಳಿ ಟೇಬಲ್ ಇಟ್ಟಾರ. ಇವು ಬರ್ತಾವ, ತಗೋತಾ, ತಿಂತಾರ. ಇದರಿಂದ ಆರೋಗ್ಯ ಹಾನಿ ಆಗ್ಲಿಕ್ಕೈತಿ. ಅದ ಇಷ್ಟು ಕುತ್ಕೊಡ್ರಿ ಅಂದರೆ, ಈ ಕೈ ನೋಡ್ರಿ ಹೆಂಗವ, ಹಿಂಗೆ ಇಟ್ಕೋರಿ. ಇದನ್ನು 2 ತೊಡೆ ಮೇಲೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ನೇರವಾಗಿ ನೆಟ್ಟಕೊಂಡಿರ್ಬೇಕ್ರಿ. ಕುತ್ಕೊಂಡು ಏನು ಮಾಡೋದು, ಶ್ವಾಸ ಒಳಗಿರತಕ್ಕಂಥದ್ದು ಹೊರಗೆ ಚೆಲ್ಲೋದು ಹಿಂಗೆ. ಇದು 30 ಸಲ ಮಾಡ್ಬೇಕ್ರಿ. ಇದು ಒಂದು 30 ಸಲ. ಮೊದಲೇ ಹೊಟ್ಟೆ ನೋವು ಆಗ್ತದೆ. 4-5 ಸಲ ಮಾಡ್ಕೋತ ಕನಿಷ್ಠ ಅಂದ್ರೆ 60 ಸಲ ಹಿಂಗೆ ಆಗ್ಬೇಕ್ರಿ. ಇದು ಹಿಂಗೆ ಮಾಡ್ತಾ ಇದ್ದರೆ ಅನ್ನ ಪಚನ ಚಲೋ ಆಗ್ತದೆ. ಕಣ್ಣು ಉರಿಯಂಗಿಲ್ಲ, ಹೀಟ್ ಆಗಂಗಿಲ್ಲ. ಆ ಬಳಿಕ ಪಿತ್ತ ಸಮತೋಲತೆ ಇರ್ತದೆ. ಹೊಟ್ಟೆ ಕೆಡಂಗಿಲ್ಲ. ಆ ಬಳಿಕ ಚಕ್ರ ಬರಂಗಿಲ್ಲ. ಮತ್ತು ನಿಮಗೆ ಕ್ಯಾನ್ಸರ್ ಅಂತೂ ಜೀವನದಾಗಲ್ಲ, ಹಾಲ್ಟ್ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಹಾಲ್ಟ್ ಬರುವಂಥ ಪ್ರಸಂಗ ಇದ್ದರೂ ಕೂಡ ಸ್ವಲ್ಪ ಹಿಂಗೆ ಇಟ್ಕೋರಿ ಕೈ. ಅದನ್ನು ಹಿಂಗಿಟ್ಟು ಏನು ಮಾಡೋದು, ನೀರು ಕುತ್ಕೊಂಡು ಸ್ವಲ್ಪ ಹಿಂಗೆ ಮುಂಜಾನೆ ಅದು ಹಿಂಗೆ ತಿರುಗಿಸೋದ್ರಿ. ಮೊದಲೇದು 2ನೇ ಸಲ ಹಿಂಗೆ ಮಾಡೋದು. ಇದನ್ನು ಮಾಡಿದನಂದ್ರೆ ಹಾಲ್ಟ್ ಎಂದೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಂತರ ಈಗ ಒಂದು ಕೈ ಹಿಂಗೆ ಇಟ್ಕೊಂಡು ಈ ಹೆಬ್ಬರಳಿನಿಂದ ಬಲ ಮೂಗಿನ ಸೊಳ್ಳೆ ಮುಚ್ಚೋದು. ಈ ಎಡಮಳ್ಳು ಏನು ಮೂಗಿನ ಸೊಳ್ಳೆ ಇದೆಲ್ಲ, ಇದರಿಂದ ಶ್ವಾಸ ಒಳಗೆ ಜೊಕ್ಕೊಡೋದು. ಹಿಂಗೆ ಜೊಕ್ಕೊಂಡು ಬಳಿಕ ಈ 2 ಬಳಿ ಏನಾದ್ರು ನೋಡ್ರಿ, ಇದರಲ್ಲಿ ಇದನ್ನು ಮುಚ್ಚೋದು. ಒಳಗೆ ಹವಾ ಇರ್ತೈತಿಲ್ಲ, ಅದು ಈ ಬಲ ಮೂಗಿಯ ತೆರೆದು ಇದರಲ್ಲೇ ಇಡೋದು. ಇದು 60 ಸಲ ಮಾಡಬೇಕು. ನಿಮಗೆ ಪ್ಯಾರಲಿಸ್ ಅಥವಾ ಇದಕ್ಕೇನಂತಾರೆ ಬ್ರೇನ್ ಮಿದುಳಿನ ತೊಂದರೆ ಯಾವುದು ಕೂಡ ಆಗೋದಿಲ್ಲ. ಸಕ್ಕರೆ ಬರೋದಿಲ್ಲ, ತಲೆ ನೋವಂಗಿಲ್ಲ, ಯಾವ ನರಗಳು ಕೂಡ ನಿಮ್ಮ ಶರೀರದೊಳಗೆ ಬ್ಲಾಕ್ ಆಗೋದಿಲ್ಲ. ಇವೆರಡೇ ಮಾಡಿರಿ. ಇನ್ನೂ ಅನೇಕ ಅದಾವ. ಆದರೆ ಸ್ವಲ್ಪ ಹೊಟ್ಟೆಯನ್ನು ಒಳಗೆ ಜೊಕ್ಕೋಬೇಕಾಗ್ತದೆ. ಅದು ಬರ್ತದಿಲ್ಲ, ನೋಡ್ತೀನಿ ರೀ. ಇವತ್ತು ನಾಳೆ ಸ್ವಲ್ಪ ಕಡಿಮೆ ಊಟ ಮಾಡಿ ತೋರಿಸ್ತೀನಿ. ಮತ್ತೆ
ಹಿಂಗಿದ್ದು ಒಳಗೆ ಜೊಕ್ಕೊಂಡ್ರಿ ಅಂದರೆ ನೀವು ದವಾಖಾನೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅಂಜದ್ರೇನು ಯಾರ್ರಿ? ತಾಯಿ ತಂದೆಗಳೇ, ದಯವಿಟ್ಟು ಇದನ್ನು ಹೆಚ್ಚಿಗೆ ತಾವು ಗಮನ ಹರಿಸ್ರಿ. ನಿಮ್ಗೆ 100 ವರ್ಷಗಳ ಕಾಲ, ಇನ್ನೇನು ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಮರಣ ಅದು ಜಡ್ ಬಂದರೂ ಹೋಗ್ತದೆ, ಜಡ್ ಬರಲಿಲ್ಲ ಅಂದರೂ ಹೋಗ್ತದೆ, ರೋಗ ಬಂದ್ರೂ ಹೋಗ್ತದೆ, ರೋಗ ಬರಲಿಲ್ಲ ಅಂದರೂ ಕೂಡ ಹೋಗ್ತದೆ. ಇನ್ನು ನಾವು ರೋಗಗಳು ತಡೆಗಟ್ಟುವುದು ಯಾಕೆ ಅಂತಂದರೆ ನಮ್ಮ ಶರೀರಕ್ಕೆ ನೆಮ್ಮದಿಯಾಗಿ ನಾವು ಬದುಕಬೇಕಲ್ಲ, ಆರೋಗ್ಯವಂತರಾಗಿ ಬದುಕಬೇಕಲ್ಲ. ಆದ್ದರಿಂದ ಇದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟು ಆ ಬಳಿಕ ಇನ್ನೊಂದು ತಮಗೆ ಇವೇನು ಕರೆದ ಪದಾರ್ಥ ಅಂತ ಇರ್ತಾವಲ್ಲ, ಭಜೆ ಆಗಲಿ, ಕುರುಡೆ ಆಗಲಿ, ಅವು ದೋಸೆ ಮತ್ತು ಇಡ್ಲಿ ಅಂತ ತಿಂತೀರಲ್ಲ, ಅದರಿಂದ ರಕ್ತದ ಅಂಶ ಕಡಿಮೆ ಆಗ್ತದೆ ಮತ್ತು ಗೊಜ್ಜು ಶರೀರವನ್ನು ಭಾಳ ಜಾಸ್ತಿ ಆಗ್ತದೆ. ಅದನ್ನು ದಯವಿಟ್ಟು ಕಡಿಮೆ ಮಾಡಬೇಕ್ರಿ. ಆ ಬಳಿಕ ನಾವು ಗೋಧಿ ಕೂಳ ಅನ್ನ ತಿಂದ್ರೆ 8 ತಾಸು ಬೇಕ್ರಿ ಅದ್ರ ಜೀರ್ಣ ಆಗಲಿಕ್ಕೆ. ರೊಟ್ಟಿಗೆ 2-2.5 ತಾಸು ಬಹಳಾಗಿ 3 ತಾಸು ಭಾಳ ಐತ್ರಿ, ಅದು ತಕ್ಷಣ ಜೀರ್ಣ ಆಗ್ತದೆ. ಆದ್ದರಿಂದ ಈಗ ಮದುವೆ ಸಮಾರಂಭದಲ್ಲಿ ಕೂಡ ನಾ ಎಂದೂ ಊಟ ಮಾಡಂಗಿಲ್ಲ ರೀ. ಇಷ್ಟು ಎಣ್ಣೆ ಹಾಕ್ತಾರ್ರಿ, ನಾ ಏನು ಹೇಳಿ ಅದು ನನ್ಬಾರ್ದು. ತಾಯಂದ್ರಿಗೂ ಗಮನ ಇರಲಿ, ನೀವು ಮನೆಯೊಳಗೆ ಅಡುಗೆ ಮಾಡುವಾಗ ಎಣ್ಣೆ ಮಾತ್ರ ಪಲ್ಯದೊಳಗೆ ಎಲ್ಲಿ ಕಾಣಬಾರ್ದು. ಈ ರೀತಿಯಾಗಿ ಬಳಸ್ಬೇಕಿರೋದು. ಆರೋಗ್ಯಕ್ಕೆ ಎಷ್ಟು ಹಾನಿ ಅದ ಅನ್ನೋದ್ರ ಬಗ್ಗೆ ನಿಮಗೆ ಯಾರಿಗೂ ಗಮನ ಇಲ್ಲ ಅಂತ ಹೇಳ್ತಾ, ಇವೆರಡು ಮಾತ್ರ ಯೋಗ ಫೆಸಿಲಿಟಿ ತಾವು ಮಾಡ್ರಿ ಅಂತ ಹೇಳಿ ವಿಷಯ ಏನು ಹೇಳಕತ್ತಿದ್ದೀನಿ ರೀ? ವಿಷಯ ಏನು ಹೇಳಕತ್ತಿದ್ದೀನಿ ರೀ? ವಿಷಯ ಏನು ಹೇಳಕತ್ತಿದ್ದೀನಿ ರೀ? ಶಂತನು ಮಹಾರಾಜನ ಮಗ ಭೀಷ್ಮಾಚಾರ್ಯ ತಂದೆಗೆ ಹೇಳ್ತಾನೆ, ಅಪ್ಪ ಇಷ್ಟಿ ತಾನೇ, ನಾನು ಅಮ್ಮನದ್ದು ಕರ್ಕೊಂಡು ಬಂದು ನಿನಗೆ ಲಗ್ನ ಮಾಡ್ತೀನಿ ಅಂತ ಹೇಳಿ ಆ ಮನೆಗೆ ಬಂದ. ಆ ಎಮ್ಮಗೆ ನಮಸ್ಕಾರ ಮಾಡ್ತಾನೆ. ಅಮ್ಮ, ನಮ್ಮ ತಂದೆಯವರು ನಿಮ್ಮನ್ನು ಪ್ರೀತಿಸಿದ್ದಾರೆ, ಅದಕ್ಕೆ ನೀವು ಹಸ್ತಿನಾಪುರದ ಅರಮನೆಯ ಮಹಾರಾಣಿಯಾಗಿ ನಮ್ಮ ತಂದೆಗೆ ನೀವು ಧರ್ಮಪತ್ನಿಯಾಗಿ ಬರಬೇಕು. ಆದರೆ ನಾನು ನಿಮ್ಮ ಪಾದ ಮುಟ್ಟಿ ಪ್ರತಿಜ್ಞೆ ಮಾಡ್ತೀನಿ, ಏನಂದ್ರೆ ನಾನು ಅಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ, ನಾನು ಮದುವೆ ಆಗಲ್ಲ. ನಿನ್ನ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಿಗೆ ನಮ್ಮ ತಂದೆಯ ಸಿಂಹಾಸನದ ಉತ್ತರಾಧಿಕಾರಿ ಮಾಡುತ್ತೀನಿ ಅಂತ ಆಕೆಗೆ ಪ್ರಮಾಣ ಮಾಡಿ ಒಪ್ಪಿಸಿ ತಂದು ತಂದೆಗೆ ಲಗ್ನ ಮಾಡಿದ. ಲಗ್ನ ಮಾಡಿದ ತಂದೆ ಹೇಳ್ತಾನ, ಅವನ ಹೆಸರು ಮೊದಲನೇದು ವೇದವ್ರತ ಅಂತ ಹೇಳಿದ್ರಿ. ಭೀಷ್ಮ ಅಂತ ಯಾಕೆ ಬಂತು ಅಂದರೆ, ತಂದೆ ಪಾದ ತಾಯಿ ಪಾದ ಮುಟ್ಟಿ ಯಾವಾಗ ಪ್ರತಿಜ್ಞೆ ಮಾಡ್ದ, ಯಾವಾಗ ಅಣಿ ಮಾಡ್ದ, ಆವಾಗ ವೇದವ್ರತ ಅಂತಕ್ಕಂಥ ಹೆಸರವನ್ನು ತೆಗೆದು ಭೀಷ್ಮಾಚಾರ್ಯ ಅಂತ ಹೆಸರಾತು. ತಂದೆ ಹೇಳ್ತಾನೆ, ನನಗೆ ಮಗ ಹುಟ್ಟಿ ನೀ ಲಗ್ನ ಮಾಡಿದಿ ಅಂತಂದರೆ ನಿನಗೆ ಆಶೀರ್ವಾದ ಮಾಡ್ತೀನಿ. ಎಂಥದ್ದು ಅಂದ್ರೆ, ಈ ಜಗತ್ತಿನೊಳಗೆ ಯಾರಾದರೂ ನಿನ್ನ ಮೇಲೆ ವೈರ್ಯ ಮಾಡಿ ಅಸ್ತ್ರಶಸ್ತ್ರಗಳಂತಿರ್ತಾವೆ, ಗುಂಡಾಗಲಿ, ತೋಪಾಗಲಿ, ಮದ್ದಾಗಲಿ, ಕೊಡಲಿ ಆಗಲಿ, ಬಾಣಾಗಲಿ, ಬಡಸಿ ಆಗಲಿ, ಚೂರಿ ಆಗಲಿ, ಕಟ್ಟಿಗೆ ಕಲ್ಲುಗಳಾಗಲಿ, ಯಾವುದು ಕೂಡ ನಿನ್ನ ದೇಹಕ್ಕೆ ಸ್ಪರ್ಶ ಮಾಡಿದರೆ ನಿನಗೆಂದೂ ಮರಣಿಲ್ಲ. ತಂದೆ ಆಶೀರ್ವಾದ ಮಾಡ್ತಾನೆ. ನೀವು ಯಾವಾಗ ಅಂತಿರಲ್ಲ, ಅವನಿಗೆ ಕಲ್ಲಾಗ ಹೋಗೋದ್ರ ಮರಣ ಇಲ್ಲ, ಬೆಂಕಿ ಆಗೋದ್ರ ಮರಣ ಇಲ್ಲ ಅಂತಿರಲ್ಲ, ಹಂಗೆ ತಂದೆ ನೋಡಪ್ಪ, ನಿನಗೆ ಈ ಭೂಮಿಯನ್ನು ಯಾವಾಗ ಸಾಕಾಗುತ್ತದೆ, ನಿನಗೆ ಇಚ್ಛಾ ಬಂದಾಗ ನೀನು ಹೋಗ್ಬೋದು. ಈ ಜಗತ್ತಿನೊಳಗೆ ನಿನಗೆ ಶಿವನ ಶಾಸನದಲ್ಲಿ ಶಿವದೂತರು ನಿನ್ನನ್ನು ಮುಟ್ಟಕ್ಕೆ ಬರಲ್ಲ, ಯಮದೂತರು ಬರಲ್ಲ, ದೀರ್ಘಾಯುಷ್ಯಾಗಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಶಂತನು ಮಹಾರಾಜ ಭೀಷ್ಮಾಚಾರ್ಯಗ ಇಚ್ಛಾ ಮರಣವನ್ನು ಆಶೀರ್ವಾದ ಮಾಡಿದಾನಂತೆ. ಹೇಳು ತಾತ್ಪರ್ಯ,
ನಮ್ಮ ತಾಯಿ ತಂದೆಗಳ ಪ್ರೀತಿಗೆ ನಾವು ಮಕ್ಕಳಾಗಿದ್ದೀವಿ ಅಂತಂದ್ರೆ ನಮಗೆ ಅಪಮೃತ್ಯುವಿಲ್ಲ, ಆಕ್ಸಿಡೆಂಟ್ ಇಲ್ಲ, ದುರ್ಮರಣ ಇಲ್ಲ, ಹಾವು ಹುಲಿ ಚೇಳುಗಳ ಭಯ ಇಲ್ಲ, ಗುಡುಗು ಸಿಡಿಲಿನ ಆ ಭಯ ಇಲ್ಲ. ನಮಗೆ ತಾಯಿ ತಂದೆ ಆಶೀರ್ವಾದ ಮಾಡಿದ್ರಂದ್ರೆ ನಾವು ಬಹಳ ದೀರ್ಘಾಯುಷ್ಯಗಳಾಗಿ ಬದುಕ್ತೀವಿ. ಅಂತ ಆಶೀರ್ವಾದ ಕೊಡುವ ದೇವರನ್ನು ವೃದ್ಧಾಶ್ರಮಕ್ಕೆ ಒಯ್ದು ಹಾಕೀವಿ. ಯಾರು ಕೊಡಂಗಿಲ್ಲ, ಅವ್ರು ಬೆನ್ನು ಹತ್ತಿ ಬಿಟ್ಟೀವಿ. ಲಕ್ಷ್ಯದಾಗಿರಲಿ. ವಿಷಯ ಏನಪ್ಪ? ಅಂತ ಭೀಷ್ಮಾಚಾರ್ಯ ಅವ ಕೊನೆಗೆ ಎದರಿ ಮ್ಯಾಗ ಮಲ್ಕೊಂಡ್ರಿ? ಸಾಯಿ ಮುಂದೆ ಎದರಿ ಮ್ಯಾಗ ಮಲ್ಕೊಂಡ? ಶರಪಂಜರದ ಮೇಲೆ, ಬಾಣಿನ ತುದಿಗಳ ಮೇಲೆ, ಇಡೀ ಶರೀರದ ಮೇಲೆಲ್ಲ ಬಾಣ್ ನಟ್ಕೊಂಡಿದ್ದು. ಅಂಥ ತ್ರಾಸ ಅವನಿಗೆ, ಅಂತಹ ಕಷ್ಟವನಿಗೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಹಿಂದಿನ ಜನ್ಮದೊಳಗವ ಒಂದು ಓತಿಕಾಟಕ್ಕೆ ಜೀವ ಹೊಡೆದ. ಓತಿಕಾಟದ್ರೆ ಏನೈತ್ರಿ? ಅದಕ್ಕೆ ನಾವು ಹೊಲಕ್ಕದ ಹೊಂಟಾಗ ಹಿಂಗೆ ಮೈ ಸಡಸ್ತದಲ್ಲ, ಕೆಂಪು ಕೂತಿಗಿದ್ದು ಹಿಂಗೆ ಮಾಡಿ ಸಿಡಿತದಲ್ಲ, ಓತಿಕಾಟ ಅಲ್ರಿ. ಅದನ್ನ ಇವ ರಥದಾಗ ಕೂತ್ ಹೊಂಟಿದ ಮೊದಲನೇ ಜನ್ಮದಾಗ. ಅದು ದಾರಿ ಮ್ಯಾಗ ನಿಂತು ಹಿಂಗೆ ಮೈ ಸಡ್ಸಾಕತ್ತು, ಹುಷ್ಯ ಅಂದ, ಹಳ್ಳೋಗದ, ಅದು ಹೋಗಲಿಲ್ಲ. ಆ ರಥದಾಗಿಂದ ಕೆಳಗೆ ಬಂದು ಬೆನ್ನಿಗೆ ಬತ್ತಳಕ್ಕಿದು ತಕ್ಕೊಂಡ, ಹಿಂಗೆ ಮಾಡಿ ಓತಿಕಾಟ್ ನನ್ನ ಚಿಣಿ ಚೀಕದಂಗೆ ಚೀಕಿಬಿಟ್ಟ. ತೋಟಗಾರನೊಬ್ಬ ಬೆಳೆ ರಕ್ಷಣೆಗಾಗಿ ಜಾಲಿ ಮುಳ್ಳನ್ನು ಬಡಿದಿದ್ದ, ಹೊಲಕ್ಕೆ ರಕ್ಷಣೆಗಾಗಿ. ಬೇಲಿ ಅಂತಿರಲ್ಲ, ಆ ಜಾಲಿಗೆ ಮುಳ್ಳು ಬಡಿದಿದ್ದ. ಆ ಜಾಲಿ ಮುಳ್ಳಿನ ಮ್ಯಾಗ ಹೋಗಿ ಓತಿಕಾಟ ಬಿತ್ತಂತ ಅದರ ಶರೀರದಾಗ 4-6 ಮುಳ್ಳುಗಳು ಚುಚ್ಚಿ ಹೊರಗೆ ಬಂದಾಗ ಆ ಓತಿಕಾಟ ಕೊನೆಗೆ ಪ್ರಾಣ ಬಿಡಾಗ ಅವನಿಗೆ ಶಾಪ್ ಕೊಡ್ತಂತ. ಅಲ್ಲಪ್ಪ, ನನಗೆ ದೇವ ಹುಟ್ಟಿಸೋದು ಸ್ವಭಾವ, ನಾನೇನು ನಿನ್ನ ನೋಡಿ ಶಟಿದಿಲ್ಲ, ನನ್ನ ಸ್ವಭಾವದ ಶಟೆ ಅದು. ಏನೂ ಮಾಡ್ದೆ, ಏನೂ ಕಾರಣ ಇಲ್ಲದನ್ನು ನನಗೆ ಈ ರೀತಿಯಾಗಿ ಮುಳ್ಳಿನ ಮೇಲೆ ಒಗೆದು ಇಷ್ಟು ತ್ರಾಸ ಕೊಟ್ಟಿದೆ ಅಂದ್ರೆ, ಮುಂದೆ ನಿನಗೆ ನಿನ್ನ ಶರೀರದಾಗ ಎಷ್ಟು ರೋಮವ ಅಷ್ಟೆಲ್ಲ ನಿನಗೆ ಯಾತನೆಯನ್ನು, ಕಷ್ಟವನ್ನು, ನನಗೆ 4 ಮುಳ್ಳು ಚುಚ್ಚಿದ್ರೆ ನಿನಗೆ 1000 ಮುಳ್ಳು ಚುಚ್ಚಿ ನೀನು ಸಾಯ್ಬೇಕು ಅಂತ ಓತಿಕಾಟ ಶಾಪ ಕೊಟ್ಟಿತ್ತಂತ. ಆ ಓತಿಕಾಟದ ಶಾಪದಿಂದ ಭೀಷ್ಮಾಚಾರ್ಯ ಬಾಣಿನ ಮ್ಯಾಗ ಮನಗುವ ಪ್ರಸಂಗ ಬಂತು. ಅರ್ಥ ಆಗುತ್ತಲ್ರಿ ನಾ ಹೇಳೋದು? ಅದಕ್ಕೆ ನಾವು ಎಷ್ಟು ಪ್ರಾಣಿಗಳನ್ನು ಹೊಡೆದೀವಿ ಅನ್ನೋದು ನಮ್ಮ ತಲೆಯಾಗಿರಲಿ. ಧೃತರಾಷ್ಟ್ರನ ಕಣ್ಣು ಯಾಕೆ ಹೋಗ್ಯಾವ ಗೊತ್ತೇನ್ರಿ? ಅವ ಹಿಂದಿನ ಜನ್ಮದಾಗ ರಾಜನೇ ಇದ್ದ. ಒಂದು ಊರಾಗ ಆಮಸಭಾ ಇತ್ತಂತ್ರಿ, ಗ್ರಾಮ ಸಭಾ ಅಂತ ಮಾಡ್ತಾರಲ್ಲ ನಮ್ಮ ಪಂಚಾಯಿತಿಯವರು. ಆಮಸಭಾ ಇತ್ತು, ಆ ಸಭಕ್ಕೆ ಹೋದಾಗ ಸಭಾ ತೀರಿಸ್ಕೊಂಡ್ರು. ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥವ್ರ ಮನ್ಯಾಗ ಪಕ್ಷದ ಊಟ ಕೊಡ್ತಿರ್ತಾರಲ್ಲ, ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅವ್ರು ಏನು ಮಾಡಿದ್ರೆ ಪಲ್ಯ ಅಂತಂದರೆ, ಇವು ಹಂಸ ಪಕ್ಷಿ ಇರ್ತಾವಲ್ರಿ, ಅದನ್ನು ತಂದು ಕೊಯ್ದು ಅದರಲ್ಲಿ ಪಲ್ಯ ಮಾಡಿರಂತ. ಇವ ತಿಂದಿದ್ದ, ಭಾಳ ಸಿಹಿಯಾಗಿತ್ತು ಅದು. ನಾಲ್ಗಿಗೆ ಕೇಳ್ದಂತ, ನಾ ಇಂಥ ಪಲ್ಯ ಎಂದು ಊಟ ಮಾಡಿಲ್ಲ, ಏನು ಕೋದಿರಿ ಇದು ಅಂತ ಕೇಳಿದಾಗ ಹಂಸ ಪಕ್ಷಿ ಅಂತ ಹೇಳಿದ್ರಂತ. ಆ ಬಳಿಕೆ ಅಂದ, ಇದು ತೃಪ್ತಿ ಆಗತನ ತಿನ್ನಬೇಕಂತೇಳಿ ರಾಜನೇ ಇದ್ದ. ಸೇವಕರಿಗೆ ಹೇಳೋದು, ದಿನ ಒಂದು ತರಬೇಕು, ಪ್ರತಿನಿತ್ಯ ಅಂತ ಹಂಸ ಪಕ್ಷಿ ತಂದು ನನಗೆ ಅಡುಗೆ ಮಾಡಿಸ್ಬೇಕಂತಂದತ್ತ. ಎಷ್ಟು ಪಕ್ಷಿ ತಂದು ತಿಂದಿದ್ದ ಅಂದ್ರೆ 101 ಪಕ್ಷಿಗಳನ್ನ ತಂದು ತಿಂದಿದ್ನಂತ. ಕೊನೆಗೆ ಒಂದು ಪಕ್ಷಿ ಹಿಂಗೆ ಶಾಪ್ ಕೊಡ್ತಂತ, ನನ್ನ ವಂಶನ ನಷ್ಟ ಮಾಡಿದೆಪ್ಪ, ಆ ಹಂಸ ಪಕ್ಷಿದ ಜನ್ಮನ ಇಡಲಿಲ್ಲ, ಅದಕ್ಕೆ ಮುಂದೂ ನಿನಗೆ 101 ಮಕ್ಕಳು ಹುಡುತ್ತಾವ, ಮನೆಗೆ ಕಡ್ಡಿ ಕೊರದ ದೀಪ ಹಚ್ಚಕ್ಕೆ ಒಂದು ಮಗನ ಉಳಿಬಾರದು ಅಂತ ಶಾಪ ಕೊಟ್ಟಿತ್ತಂತ. ಕುರುಕ್ಷೇತ್ರ ಯುದ್ಧ ಆಯಿತು. ಇದು ಯಾಕೆ ಸಂಜಯನಿಗೆ, ವಿದುರನಿಗೆ, ಧೃತರಾಷ್ಟ್ರ ಕೇಳದಂತೆ ಏನ ಅಂತ ಪಾಪ ಮಾಡಿದ್ನಿಪ್ಪ, ಒಂದರ ಮಗ ಉಳಿಬೇಕಲ್ಲ, ದುರ್ಯೋಧನಾದಿಗಳು ಹೋಗಲಿ, ಸಾದಾ ಮಕ್ಕಳರು ಉಳಿಬೇಕಲ್ಲ, ನಮ್ಮ ತಾಯಿ ತಂದೆ ಜೋಪಾನ ಮಾಡ ಗಂಡ ಹೆಂಡತಿಗಂತ ಅಳ್ಳಕತ್ತಂತ. ವಿದುರ ಹೇಳ್ತಾನ, ಪರಮಜ್ಞಾನಿ. ವಿದುರ ನೀತಿ ಅಂತ ಒಂದು ಗ್ರಂಥದ ಅಧ್ಯಯನ ಮಾಡಿ ಅದು ಹೇಳ್ತದೆ.
ಅವ ಹೇಳ್ದಂತ ಯಪ್ಪ ಪೂರ್ವ ಜನ್ಮದಲ್ಲಿ ನೀ ಮಾಡಿದ ಕರ್ಮ ನಿನಗೆ ಬಂದು ತಟ್ಟಿ ಅದ, ಇದಕ್ಕೆ ಯಾರು ಹೊಣೆಗಾರರಲ್ಲ ಅಂತ ಹೇಳಿದ್ರಂತ. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಏನಪ್ಪ ಅಂದ್ರೆ ಮನುಷ್ಯ ಧರ್ಮ ಏನದ ಅಂತಂದ್ರೆ ನಾವು ಕಳ್ಳತನ ಮಾಡಬಾರದು, ಜೀವ ಹೊಡಿಬಾರದು, ಸುಳ್ಳು ಹೇಳಬಾರದು, ಇನ್ನೊಬ್ಬರಿಗೆ ಅಪಮಾನ ಮಾಡಬಾರದು, ಗುರು ಹಿರಿಯರ ಮಾತನ್ನು ಕೇಳಲಾರ್ದನ್ನ ಮುಕುಳಿಗೆ ಒರೆಸಕ್ಕಲ್ಲ ಮಾಡಬಾರದು, ಆಧರಿಸಬೇಕು, ಕೇಳಬೇಕು. ಭಾಳ ಮಹತ್ವದ ಸಮಯನೂ ಕೂಡ ಆಗ್ತಾ